ಅದ್ರ ಮೂಗುನೇನು ಸುಂಬಳ ತಿಂತದ ಒಂದು ಹಕ್ಕಿ. ಆ ಒಂದು ಅದು ಲೋಮನ್ ಟೇಲ್ ಅಂತಾರ, ಅದಕ್ಕೆ ನಾ ಹಕ್ಕಿ ನೋಡೀನಿ. ಅದು ಏನು ಮಾಡ್ತದ, ಆ ಹಕ್ಕಿ ಒಂದ್ಸಲ ಒದರ್ತಂದ್ರೆ ಆ ಕುರಿಗಳು ಮತ್ತು ಆಡುಗಳು ಸೈಡ್ ಮೇಯ್ತಿದ್ರೆ ಆ ಹಕ್ಕಿ ನಾವು ಐಡೆಂಟಿಫೈ ಮಾಡ್ತಾವ ನಮ್ಕಿನ ಚಲೋ. ಆ ಹಕ್ಕಿ ಬಂದಿದ್ರಾಗ ಅದು ಮೊಣಕಾಲು ಊರಿ ಮೂಗ್ ಮೇಲೆ ಮಾಡಿ ಆ ಆಡು ಕೂಡ್ತದೆ. ಅದು ತಿಂತಂದ್ರೆ ಮುಂದೆ ಇದು ವೈರಸ್ನಿಂದ ಎಫೆಕ್ಟ್ ಆಗೋದು ಈ ಪ್ರಾಣಿಗೆ, ಆಡಿಗೆ, ಕುರಿಗೆ ಕಡಿಮೆ ಆಗ್ತದೆ. ನಾನು ಸಮಾಜ ಜೀವಿ, ಸಂಘ ಜೀವಿ ಆಗಿದ್ರು ನನಗೆ ಬೇಕಾದ ಅಧಿಕಾರದಿಂದ ಹಿಡಿದು ರೊಕ್ಕದ ಮಠನೂ ಅಥವಾ ಅಧಿಕಾರದಿಂದ ಹಿಡಿದು ಆಹಾರದ ಮಠನೂ ನಾವು ಯಾರಿಲ್ದಾಗ ಹೋಗಿ ತಿಂದು ಬರೋರು ಭಾಳ ಮಂದಿ. ಅಂದ್ರೆ ಸಂತಾನೋತ್ಪತ್ತಿ ಮಾಡೋದಿಲ್ಲ. ಸಂತಾನೋತ್ಪತ್ತಿಯನ್ನ ಮಾಗಡಿ ಕೆರೆಯೊಳಗೆ ಆ ಹಕ್ಕಿಗಳು ಮಾಡಂಗಿಲ್ಲ. ಕಾರಣ ಏನಂತ? ಕಾರಣ ಏನಂದ್ರಿ, ಅದು ಫುಲ್ ಬರ್ಡ್ ಆಗಿ 4000-5000 ಕಿಲೋಮೀಟರ್ಸ್ ಹಾರಿ ಹೋಗುವ ಶಕ್ತಿ ಇಲ್ಲಿ ಬೆಳೆದಂತ ಆ ಒಂದು ಮರಿಗೆ ಸಾಧ್ಯ ಇಲ್ಲ. ಅದ್ರ ರೆಕ್ಕೆಗಳು ಅಷ್ಟು ಬಲ್ತಿರಂಗಿಲ್ಲ. ಒಂದು ಪಕ್ಷಿನೂ ಅಕಸ್ಮಾತ್ ಆಗಿನೂ ವಾಪಸ್ ಮೈಗ್ರೇಷನ್ ಆಗಿ ನವೆಂಬರ್ಗೆ ಬರುತ್ತಾನು ಅಷ್ಟಿದ್ದಂತ 10,000, 15,000, 20,000 ಪಕ್ಷಿಗಳು ಇದ್ದದ್ದು ಮಾರ್ಚ್ ಅಷ್ಟೊತ್ತಿಗೆ ಒಂದೂ ಸಿಂಗಲ್ ಬರ್ಡ್ನು ಅದು ಇರಂಗಿಲ್ಲ. ನಾವು ಇವತ್ತು ಮಾಗಡಿಯಲ್ಲಿದ್ದೇವೆ. ನಿಮ್ಗೆಲ್ಲ ಗೊತ್ತು ಮಾಗಡಿ ಕೆರೆ. ಯಾಕಂತ ಹೇಳಿದ್ರೆ ನಾವೇನು ರಂಗನತಿಟ್ಟು ಪರಿಸರದಲ್ಲಿ ಸದಾ ಸಮಯದಲ್ಲಿ ಪಕ್ಷಿಗಳನ್ನು ನೋಡ್ತೇವೆ, ವಿಶೇಷವಾದ ಪಕ್ಷಿಗಳು. ಅದೇ ರೀತಿಯಲ್ಲಿ ಮಾಗಡಿ ಕೆರೆಯಲ್ಲಿ ನವೆಂಬರ್ ತಿಂಗಳಿನಿಂದ ಮಾರ್ಚ್ ಮಧ್ಯಭಾಗದಲ್ಲಿ ಸಾವಿರಾರು ಪಕ್ಷಿಗಳು ಸುಮಾರು ಮಧ್ಯ ಪ್ರಾಚ್ಯ ರಾಷ್ಟ್ರದಿಂದ ಇರಬಹುದು, ಹಾಗೆ ಹಿಮಾಲಯವನ್ನ ದಾಟಿ ವಿದೇಶದಿಂದ ಇಲ್ಲಿ ಹಾರಿ ಬರ್ತಾವೆ. ಅದೇ ರೀತಿ ಮಾರ್ಚ್ ತಿಂಗಳಲ್ಲಿ ಹೊರಟು ಹೋಗುತ್ತೆ. ಹೀಗಾಗಿ ಇದ್ರ ಬಗ್ಗೆ ವಿಶೇಷವಾಗಿ ಕುತೂಹಲ ಅನ್ಸುತ್ತೆ. ಯಾಕಂದ್ರೆ ಈ ಮಾಗಡಿ ಕೆರೆ ತುಂಬಾ ನೀವು ನೋಡಿದಾಗ ಎಲ್ಲಿ ನೋಡಿದ್ರು ಪಕ್ಷಿಗಳೇ ಕಾಣ್ತಾ, ವಿದೇಶಿ ಪಕ್ಷಿಗಳು. ಇದರ ಲ್ಯಾಂಡಿಂಗ್ ಇರ್ಬೋದು ಅಥವಾ ಇದ್ರ ಫ್ಲೈಟ್ ಅಂದ್ರೆ ಹಾರು ಮೋಡ್ ಇರ್ಬೋದು, ತುಂಬಾ ಅದ್ಭುತವಾಗಿ ನೋಡುವಂತ ರೋಮಾಂಚನ ಕ್ಷಣ ಇರ್ತವೆ. ಹೀಗಾಗಿ ಇಲ್ಲಿ ನನ್ನೊಟ್ಟಿಗೆ ನಾಗರಾಜ್ ಕುಲಕರ್ಣಿ ಅವರಿದ್ದಾರೆ. ಅವರು ಇದೇ ಗ್ರಾಮಸ್ಥರು, ಮಾಗಡಿಯವರೇ. ವಿಶೇಷವಾಗಿ ಅವರು ಪ್ರಾಧ್ಯಾಪಕರು. ವಿಶೇಷವಾಗಿ ಹಕ್ಕಿಗಳ ಬಗ್ಗೆ ಸುಮಾರು ಅಧ್ಯಯನ ಮಾಡಿದ್ದಾರೆ. ಯಾಕಂದ್ರೆ ಹೀಗಾಗಿ ಅವ್ರ ಹತ್ರನೇ ಕೇಳುವ. ಅದಕ್ಕೆ ಬೆಳಗಿನ 6 ಗಂಟೆ, ಸರಿಯಾಗಿ 6 ಗಂಟೆಯಿಂದ 6 ಗಂಟೆ 10 ನಿಮಿಷದೊಳಗೆ 10,000 15,000 ಪಕ್ಷಿಗಳಿದ್ದಂತ ಕೆರೆ ಪೂರ್ತಿ ಎಂಟಿ ಆಗಿ ಹೌದೌದು ಟೇಕಪ್ ಆಗ್ತದೆ. ಆ ಟೇಕಪ್ ಆಗ್ತದೆ. ಟೇಕಪ್ ಆಗಿ ಅದು ಆಹಾರ ಹರಿಸ್ಕೊಂಡು ಹೋಗ್ತದೆ. ಆಮೇಲೆ ಟೆಂಪರೇಚರ್ ಜಾಸ್ತಿ ಆಗಿ, ಬಿಸಿಲು ಜಾಸ್ತಿ ಆಗಿ, ಸೂರ್ಯ ಮ್ಯಾಲ ಬಂದಂಗೆಲ್ಲ 8:30-9ಕ್ಕೆ ಮತ್ತೆ ವಾಪಸ್ ಅದು ಲ್ಯಾಂಡ್ ಆಗ್ತದೆ. ಮಾಗಡಿ ಕೆರೆ ಇದು ಗದಗ ಜಿಲ್ಲೆಯ ಒಂದು ಮೈಗ್ರೇಷನ್ ಬರ್ಡ್ಸ್ ಸ್ಪಾಟ್ ಇದು. ಅಂದ್ರೆ ವಿಶೇಷವಾಗಿ ವಲಸೆ ಹಕ್ಕಿಗಳ ಇಲ್ಲಿ ಬರ್ತಾವ. ವಲಸೆ ಅನ್ನೋದು ಅದ್ರದ್ದೊಂದು ಕ್ಯಾರೆಕ್ಟರಿಸ್ಟಿಕ್ಸ್. ಅದು ಹಕ್ಕಿಗಳು ಫುಡ್ ಸಲುವಾಗಿ, ರೀಪ್ರೊಡಕ್ಷನ್ ಸಲುವಾಗಿ, ಶೆಲ್ಟರ್ ಸಲುವಾಗಿ ವಲಸೆ ಹೋಗೋದು ಸಹಜ ಪ್ರಕ್ರಿಯೆ. ಅದರ ಪ್ರಕಾರ ನಮ್ಮ ಹಿಮಾಲಯವನ್ನ ಕ್ರಾಸ್ ಮಾಡಿ ಭಾರತಕ್ಕೆ ಬರುವಂತ, ಅದು ದಕ್ಷಿಣ ಭಾರತದ ಈ ಮಾಗಡಿ ಕೆರೆಗೆ ಬರಲಿಕ್ಕೆ ವಿಶೇಷವಾದ ಕಾರಣ ಏನು ಅಂದ್ರೆ ಇಲ್ಲಿ ಇರುವಂತ ವಾತಾವರಣ, ಅದಕ್ಕೆ ಸಿಗುವಂತ ಆಹಾರ. ಮುಖ್ಯವಾಗಿ ಇಲ್ಲೇ 3,000 ಎಕರೆ, ಹೆಚ್ಚು ಕಡಿಮೆ 3,000 ಎಕರೆದಷ್ಟು ರೆಡ್ ಇರುವಂತ ಕೆಂಪು ಮಸಾರಿ ಭೂಮಿ. ಅದು ಕೆಂಪು ಭೂಮಿಯ ಮೇನ್ ಕ್ರಾಪ್ ಅಂದ್ರನ ಇದು ನೆಲಗಡಲೆ, ಶೇಂಗಾ ಅಂತ ಅದು. ಆ ಶೇಂಗಾ ನವೆಂಬರ್ ಮೊದಲೇ ವಾರದಾಗ ನಾವು ಅದನ್ನ ಹರಗ್ತೀವಿ. ಹರಗುದಂದ್ರ ಅದು ಹಾರ್ವೆಸ್ಟಿಂಗ್ ಚಲೋ. ಅದನ್ನ ಹರಗುವಂತ ಟೈಮ್ಗೆನ ಕರೆಕ್ಟ್ ವಿಂಟರ್ ಚಲೋ ಆಗ್ತದೆ. ಚಳಿ ವಿಂಟರ್ ಚಲೋ ಆಗ್ತದೆ. ಚಳಿ ಚಲೋ ಆದ ತಕ್ಷಣ ಹಿಮಾಲಯದಲ್ಲಿ ಇರುವಂತ, ಅದು ಟಿಬೆಟ್ ಇರ್ಲಿ, ಲಡಾಖ್ ಇರ್ಲಿ, ಮಧ್ಯ ಏಷ್ಯಾದಾಗ ಇರುವಂಥವು ಇರ್ಲಿ, ಮಂಗೋಲಿಯಾದಿರ್ಲಿ, ಅಲ್ಲೆಲ್ಲವೂ ಕೂಡ ಸರೋವರಗಳೆಲ್ಲ ಐಸ್ ಆಗ್ತವೆ. ಸರೋವರಗಳು ಟೆಂಪರೇಚರ್ 0 ಡಿಗ್ರಿಗಿಂತ ಕಡಿಮೆ ಹೋಗಿದ್ದಕ್ಕೆ, ಐಸ್ ಆಗಿದ್ದಕ್ಕೆ ಅವಕ್ಕೆ ಅಲ್ಲಿ ಬದುಕಲಿಕ್ಕೆ ಅವಕಾಶಗಳಿಲ್ಲ. ಅದರ ಸಲುವಾಗಿ ಪಕ್ಷಿಗಳು ಹಿಮಾಲಯವನ್ನು ಕ್ರಾಸ್ ಮಾಡಿ 3-4 ದಿನಗಳಿಂದ ಅತ್ಯಧಿಕ ಸಂಖ್ಯೆಯಲ್ಲಿ ಬಾರ್ ಹೆಡೆಡ್ ಗೀಸ್ ಅನ್ನುವಂಥ ಪಕ್ಷಿ. ಬಾರ್ ಹೆಡೆಡ್ ಗೀಸ್ ಅಂತಂದ್ರೆ ಏನಂದ್ರೆ ಆ ಹೆಡ್ ಮೇಲೆ ಬಾರ್ ಇರ್ತದೆ, ತಲೆ ಮೇಲೆ ಬಾರ್ ಇದ್ದಿದ್ರಿಂದ ಅದು ಬಾರ್ ಹೆಡೆಡ್ ಗೀಸ್. ಅತ್ಯಧಿಕ ಸಂಖ್ಯೆಯೊಳಗ ಮಾಗಡಿ ಕೆರೆಗೆ ಬರುವಂತ ಪಕ್ಷಿಗಳಂದ್ರೆ ಬಾರ್ ಹೆಡೆಡ್ ಗೀಸ್. ಇವು more than 10,000 ಅಂತ ಬರ್ಲಿಕ್ಕತ್ತವ. ಇವು ಸುಮಾರು ನನಗ್ ಗೊತ್ತಿದ್ದಂಗ 30 ವರ್ಷಕ್ಕಿಂತ ಹೆಚ್ಚು ಕಾಲದಿಂದ ಮಾಗಡಿಗೆ ಹಕ್ಕಿಗಳು ಬರ್ಲಿಕ್ಕತ್ತವ. ಮೊದಲು ಇರ್ಲಿಲ್ಲ ಅಥವಾ ಅದನ್ನು ಗುರುತಿಸ್ತಿಲ್ಲ ಯಾರು. ಅದು ಕಡ್ಲಿಗೆ ಬರ್ತಾವ ಅಂತೇಳಿ ಏನೇನೋ ಬೇರೆ ಬೇರೆ ಅಂತಿದ್ರು ಕಥೆಗಳಿದ್ದು. ವೈಜ್ಞಾನಿಕವಾಗಿ ನಾವು ಅದನ್ನ ನೋಡ್ಲಿಕ್ಕೆ ಸುಮಾರು 30 ವರ್ಷಗಳಿಂದ ಈ ಬಾರ್ ಹೆಡೆಡ್ ಗೀಸ್ ಅನ್ನೋ ಪಕ್ಷಿ ಅತ್ಯಧಿಕ ಸಂಖ್ಯೆ ಒಳಗ ಮಾಗಡಿ ಕೆರೆಗೆ ಬರ್ತಾವ. ಇಲ್ಲಿ ಬರ್ಲಿಕ್ಕೆ ಮೂಲ ಕಾರಣ ಅಂದ್ರನ ಅದಕ್ಕೆ ವಾತಾವರಣ ಚಲೋ ಸಿಗ್ತದೆ. ಅಲ್ಲಿ ಮಾಗಡಿ ಕೆರೆ 138 ಎಕರೆ ವಿಸ್ತೀರ್ಣದ್ದು. ಹಕ್ಕಿಗಳಿಗೆ ಹೆಚ್ಚು ಡೀಪ್ ಇದ್ದಂತ ಕೆರೆಗಳು ನಡೆಯಂಗಿಲ್ಲ. ಅಂದ್ರೆ ನೀರು ಜಾಸ್ತಿ ಡೀಪ್ ಇರಬಾರ್ದು. ಮತ್ತ ಏಕ್ದಮ್ ಫ್ಲಾಟ್ ಆಗಿ ನೀರ್ ನಿಲ್ದಂತ ಇದನ್ನು ಇರಬಾರ್ದು.
ಅದಕ್ಕೆ ಕನಿಷ್ಠ 5ರಿಂದ 8 ಫೂಟ್ ಅಷ್ಟ ಹೈಟ್ ನೀರಿದ್ದಲ್ಲಿ ಮಾತ್ರ ಈ ಪಕ್ಷಿಗಳು ವಲಸೆ ಬರ್ತಾವೆ. ಇದು ಯಾಕಂದ್ರೆ ಅದಕ್ಕೆ ಟೆಂಪರೇಚರ್ ಮೇಂಟೈನ್ ಆಗ್ಬೇಕು. ಭಾಳ ಡೀಪ್ ಇತ್ತಂದ್ರೆ ಟೆಂಪರೇಚರ್ ಮೇಂಟೈನ್ ಆಗೋದಿಲ್ಲ. ಅದ್ರ ಸಲುವಾಗಿ ಅದು ಏನದ ಮಾಗಡಿ ಕೆರೆಗೆನ ಯಾಕೆ ಬರ್ತದ ಅಂತ ಅನ್ಲಿಕ್ಕೆ ಒಂದು ಆಹಾರ, ಎರಡನೇದ್ದು ಪರಿಸರ. ಇದು ಕೆರೆಯಲ್ಲಿ ಇರುವಂತ ಏನು ಉದ್ದ ಅದಲ್ಲ ಕೆರೆದು ಅದು ಅದಕ್ಕೆ ಕರೆಕ್ಟ್ ಆಗಿದೆ, ಆ ದೃಷ್ಟಿಯಿಂದ ಬರ್ತಾವ. ಯಾವ ತಿಂಗಳಲ್ಲಿ ಬರ್ತದೆ ಇದು ಕರೆಕ್ಟ್ ನೋಡ್ರಿ. ಎಷ್ಟು ಆಶ್ಚರ್ಯ ಅಂದ್ರೆ ಈ ನಮ್ಮ ಕನ್ನಡ ರಾಜ್ಯೋತ್ಸವಕ್ಕೆ ಇದನ್ನ ನೆನ್ಪಿಟ್ಕೊಂಡ್ಬಿಟ್ರೆ ಕನ್ನಡ ರಾಜ್ಯೋತ್ಸವ ನವೆಂಬರ್ 1ಕ್ಕೆ ಅದಕ್ಕೆ ವೆಲ್ಕಮ್ ಹೇಳ್ಬೇಕು ನಾವು. ರಾಜ್ಯೋತ್ಸವಕ್ಕೆ ಅವು ಆಚರಣೆಗೆ ಬಂದಾಗ್ಬಿಡ್ತಾವ. ಉತ್ತರ ಭಾರತದಿಂದ ಕರ್ನಾಟಕ ರಾಜ್ಯೋತ್ಸವಕ್ಕೆ 1ನೇ ತಾರೀಕಿಗೆ ಮಾಗಡಿ ಕೆರೆಗೆ ಕನಿಷ್ಠ 2ರಿಂದ 3 ಹಕ್ಕಿಗಳು ಕರ್ನಾಟಕ ರಾಜ್ಯೋತ್ಸವ ಬಂದವ ಕೆರೆಗೆ ಹಕ್ಕಿ ಬಂದವಂತೆ ಸರ್ಚ್ ಮಾಡಿದ್ರೆ ಎಲ್ಲರ 1-2 ಕಂಡ ಬಿಡ್ತಾರೆ. ನವೆಂಬರ್ ಮೊದಲೇ ವಾರಕ್ಕೆ ಸ್ಟಾರ್ಟ್ ಆಗಿದ್ವು. ನವೆಂಬರ್ 20 ತನೂ ಹಂಗ ಮೈಗ್ರೇಟ್ ಆಗ್ತಾನೆ ಇರ್ತಾವ. ಎಷ್ಟು ಪಕ್ಷಿಗಳು ಬರ್ತವೆ? ಒಟ್ಟು ಪಕ್ಷಿಗಳ ಸಂಖ್ಯೆ ಅಂತ ಹೇಳಿ ಅದನ್ನ ಸರಿಯಾಗಿ ಅಂದಾಜು ಮಾಡ್ಲಿಕ್ಕೆ ಆಗಿಲ್ಲ. ಯಾಕಂದ್ರೆ ಇದ್ರೊಳಗೆ 10,000 ಬಾರ್ ಹೆಡೆಡ್ ಗೀಸ್ ಬರ್ತಾವ. ಆಮೇಲೆ ಒಂದು 15ರಿಂದ 20 ಬ್ರಾಹ್ಮಿಣಿ ಡಕ್ ಅಂತ ಬರ್ತಾವ. ಕೆಂಪು ಇರ್ತಾವು. ಬ್ರಾಹ್ಮಿಣಿ ಡಕ್ ಈಸಿಲಿ ಐಡೆಂಟಿಫೈ ಮಾಡಬಹುದು. ಅದು ಗ್ರೂಪ್ ಆಗಿ ಬೇರೆನೇ ಇರ್ತದೆ, ಇದ್ರ ಜೊತೆಗೆ ಸೇರಂಗಿಲ್ಲ. ಪಕ್ಷಿ ಬ್ರಾಹ್ಮಿಣಿ ಡಕ್ ಅದ್ರದ್ದು ಕ್ಯಾರೆಕ್ಟರಿಸ್ಟಿಕ್ ಡಿಫ್ರೆಂಟ್. ಅದು ಅದ್ರ ಸೈಜ್ನು ಸಣ್ಣದಿರುತ್ತೆ. ಅದು ಒಳ್ಳೆ ಕಲರ್ಫುಲ್ ಇರುವಂತ ಬ್ರಾಹ್ಮಿಣಿ ಡಕ್ ಅದು ಸಪರೇಟ್ ಆಗಿರುತ್ತೆ. ಬ್ಲಾಕ್ ಇಬಿಸ್ ಅಂತ ಹೇಳಿ ಲೋಕಲ್ ಇರ್ತದ, ಹೊರಗಿನೂ ಬರ್ತಾವ. ಆಮೇಲೆ ಪೆಂಟೆಡ್ ಸ್ಟಾರ್ಕ್ ಅಂತ ಹೇಳಿ ಇದು ಬಹಳ ಸ್ಪೆಷಲ್. ಇದು ಸುಮಾರು 5 ಫೂಟ್ ಎತ್ತಿರ್ತದ ಹಕ್ಕಿ. 5 ಫೂಟ್ ಎತ್ತಿರ್ತದ, ಚುಂಚು ದೊಡ್ಡದಿರ್ತದ. ಇದಕ್ಕೆ ಪೇಂಟೆಡ್ ಸ್ಟಾರ್ಕ್ ಅನ್ಲಿಕ್ಕೆ ಇದು ಕಲರ್ಫುಲ್ ಬರ್ಡ್. ಇದು ಲೈಕ್ ಎ ಪೇಂಟಿಂಗ್, ದೇರ್ ಫಾರ್ ಇಟ್ ಈಸ್ ಪೇಂಟೆಡ್ ಸ್ಟಾರ್ಕ್ ಅಂದ್ರೆ ಪೇಂಟ್ ಮಾಡ್ಯಾರನಪ್ಪ ಈ ಬರ್ಡ್ ಅನ್ನೋಂಗಿರ್ತದ, ಅದಕ್ಕೆ ಪೇಂಟೆಡ್ ಸ್ಟಾರ್ಕ್ ಅಂತ ಹಕ್ಕಿಗಳು ಬರ್ತಾವೆ. ಆಮೇಲೆ ಸುಮಾರು 16 ಥರದ ವಿವಿಧ ಜಾತಿಯ ಪಕ್ಷಿಗಳು ಇಲ್ಲಿ ಬರ್ತಾವೆ. ಅದನ್ನ ಗುರುತಿಸ್ಯಾರ. ಮತ್ತು ಪಕ್ಷಿ ತಜ್ಞರು ಇಲ್ಲಿ ಬಂದಾಗ ಅವಕ್ಕೆ ಕಾಲರ್ ಐಡಿ ಹಾಕಿದ್ದು ಒಂದಿಷ್ಟು ಬರ್ಡ್ಸ್ ಬರ್ತಾವೆ. ರೇಡಿಯೋ ಕಾಲರ್ ಹಾಕಿದ್ದು ಸುಮಾರು ವರ್ಷಗಳಿಂದ ಯಾವ್ದು ಬಂದತಿ ಅಂತ ನಂಬರ್ ನೋಟ್ ಮಾಡ್ಕೊಂಡಿರ್ತಾರಲ್ಲ, ಈಗ ಅದ ನೆಕ್ಸ್ಟ್ ಇಯರ್ ಅದ ಬಂದಿರ್ತೈತಿ, ಅದನ್ನ ನಂಬರ್ ನೋಟ್ ಮಾಡ್ಕೊತಾರೆ. ಇದು ಬಹಳ ಸ್ಪೆಷಲ್. ಇದು ರೇಡಿಯೋ ಕಾಲರ್ ಎಲ್ಲ ಅಳವಡಿಸಿದಾರಂತೀರಾ? ಇದು ಬಹುತೇಕ ಲಡಾಖ್ನಾಗ ಎಸ್ಪೆಷಲಿ ಲಡಾಖ್ನಾಗ ಮತ್ತು ಅಲ್ಲಿ ಲಡಾಖ್ನಾಗ ಇರುವಂತ ಪಕ್ಷಿಗಳು ಜಾಸ್ತಿ ಸಂಖ್ಯೆ ಒಳಗೆ ಇಲ್ಲಿ ಬರ್ತಾವ. ಇಲ್ಲಿ ಬರುವಂಥವು ಮಧ್ಯ ಏಷ್ಯಾ ಕಡೆಯಿಂದನೂ ಹಕ್ಕಿಗಳು ಬರ್ತಾವ. ಆಮೇಲೆ ಇವು ಹಕ್ಕಿಗಳು ಇಲ್ಲೇ ಯಾಕೆ ಬರ್ತಾವ ಅಂತ ಹೇಳಿ ನೀವು ಕೇಳಿದ್ರಲ್ಲ, ಅದು ಒಂದೇದು ಕಾರಣನ ಫುಡ್. ಆದ್ರೆ ಆಶ್ಚರ್ಯ ಅಂದ್ರೆ ಅವು ಇಲ್ಲೇ ರೀಪ್ರೊಡಕ್ಷನ್ ಮಾಡಂಗಿಲ್ಲ ನೋಡ್ರಿ. ಅಂದ್ರೆ ಸಂತಾನೋತ್ಪತ್ತಿ ಮಾಡೋದಿಲ್ಲ. ಸಂತಾನೋತ್ಪತ್ತಿಯನ್ನ ಮಾಗಡಿ ಕೆರೆಯೊಳಗ ಆ ಹಕ್ಕಿಗಳು ಮಾಡಂಗಿಲ್ಲ. ಕಾರಣ ಏನಂದ್ರಿ, ಅದು ಎಗ್ ಹ್ಯಾಚ್ ಆದ್ಮೇಲೆ ಅದು ಫುಲ್ ಬರ್ಡ್ ಆಗಿ 4,000-5,000 ಕಿಲೋಮೀಟರ್ಸ್ ಹಾರಿ ಹೋಗುವ ಶಕ್ತಿ ಇಲ್ಲಿ ಬೆಳೆದಂತ ಆ ಒಂದು ಮರಿಗೆ ಸಾಧ್ಯ ಇಲ್ಲ. ಅದ್ರ ರೆಕ್ಕೆಗಳು ಅಷ್ಟು ಬಲ್ತಿರಂಗಿಲ್ಲ. ಅದಕ್ಕೆ ನೈಸರ್ಗಿಕವಾಗಿ ಅದು ಹೆಂಗೆ ಅರ್ಥ ಆಗಿರ್ತದೋ, ಹೆಂಗೆ ಅದು ಎಕಾಲಜಿ ಸೆಟಪ್ ಮಾಡ್ಕೊಂಡಿರ್ತದೋ ಗೊತ್ತಿಲ್ಲ. ಆದ್ರೆ ಇಲ್ಲಿ ಯಾವ ಎಗ್ಸು ಇಡಂಗಿಲ್ಲ, ಎಗ್ಸ್ ಹ್ಯಾಚಿಂಗು ಮಾಡಂಗಿಲ್ಲ, ಅವ್ರು ರೀಪ್ರೊಡಕ್ಷನ್ ಮಾಡಂಗಿಲ್ಲ. ಮಕ್ಕಳನ್ನ ಹಾಕುದಿಲ್ಲ ಅನ್ನೋದು ಒಂದು ಕಾರಣ. ಅಂದ್ರೆ 5,000 ಕಿಲೋಮೀಟರ್ ತಗೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ನಾವು ಹೋಗೋತ್ತಿಗೆ. ಅದ್ರ ಅರ್ಥ ಇದು ನವೆಂಬರ್ ಬಂದ್ರೆ ಹೋಗುದು ಯಾವಾಗ? ನವೆಂಬರ್ದಿಂದ ಚಳಿ ಸ್ಟಾರ್ಟ್ ಆಗ್ತದೆ. ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ ತನಕ ಚಳಿ ಇರ್ತದೆ. ಫೆಬ್ರವರಿ ಎಂಡಿಗೆ ಇಲ್ಲಿ ಹಾರ್ವೆಸ್ಟಿಂಗ್ ಸೀಸನ್ ಮುಗಿತದೆ. ಅದ್ರ ಫುಡ್ನು ಖಾಲಿ ಆಗ್ಲಿಕ್ಕೆ ಬರ್ತದೆ. ಅದು ಚಳಿನೂ ಹೋಗಿ ಅದು ಜನವರಿ 14ರಿಂದ ಏನು ಸೂರ್ಯ ತನ್ನ ಪಥ ಬದಲಿಸಿದಾಗ ಟೆಂಪ್ರೇಚರ್ ರೈಸ್ ಆಕೋತ ಹೋಗ್ತದೆ. ಟೆಂಪ್ರೇಚರ್ ರೈಸ್ ಆದಂಗೆಲ್ಲ ಹಕ್ಕಿಗಳಿಗೆ ಅನ್ಕಂಫರ್ಟ್ ಸ್ಟಾರ್ಟ್ ಆಗ್ತದೆ. ಅವಾಗ ಅಲ್ಲಿದ್ದು ಏನಾಗ್ತದೆ, ಅಲ್ಲಿ ಕಂಫರ್ಟ್ ಸ್ಟಾರ್ಟ್ ಆಗ್ತದೆ. ಸರೋವರಗಳು ಐಸ್ ಆಗಿದ್ದು ನೀರಾಗ್ಲಿಕ್ಕೆ ಶುರು ಆಗ್ತವೆ. ಇಲ್ಲಿ ಏನಾಗ್ಲಿಕ್ಕೆ ಟೆಂಪ್ರೇಚರ್ ರೈಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಸೆಕೆ ಜಾಸ್ತಿ ಆಗುತ್ತೆ. ಇಲ್ಲಿ ಟೆಂಪ್ರೇಚರ್ ರೈಸ್ ಆಗೋದಕ್ಕೆ ಅಲ್ಲಿ ಸರೋವರಗಳೆಲ್ಲ ನೀರಾಗೋದಕ್ಕೆ, ಇಲ್ಲಿ ಆಹಾರನೂ ಮುಗಿದು ಹೋಗೋದಕ್ಕೆ, ಇದು ಎಲ್ಲ ಒಂದಕ್ಕೊಂದು ಬ್ಯಾಲೆನ್ಸ್ಡ್ ಆಗಿ ಈ ಎಕಾಲಜಿನ ಬ್ಯಾಲೆನ್ಸ್ ಆಗಿ ಆ ಪಕ್ಷಿಗಳು ಮತ್ತೆ ವಾಪಸ್ ಆ ಕಡೆ ಫೆಬ್ರವರಿ ಎಂಡ್ನಿಂದ ಮಾರ್ಚ್ ಮಟನು ಹೆಂಗೆ ಟೆಂಪ್ರೇಚರ್ ರೈಸ್ ಆಗ್ತಾವ ಹಂಗೆಲ್ಲ ವಾಪಸ್ ಹೋಗ್ಬಿಡ್ತಾವ. ಬಹುತೇಕ ಒಂದು ಪಕ್ಷಿನೂ ಇರಂಗಿಲ್ಲ. ಒಂದು ಪಕ್ಷಿನೂ ಅಕಸ್ಮಾತ್ ಆಗಿನೂ ವಾಪಸ್ ಮೈಗ್ರೇಷನ್ ಆಗಿ ನವೆಂಬರ್ಗೆ ಬರುತ್ತಾನು ಅಷ್ಟಿದ್ದಂಥ 10,000, 15,000, 20,000 ಪಕ್ಷಿಗಳು ಇದ್ದದ್ದು ಮಾರ್ಚ್ ಅಷ್ಟೊತ್ತಿಗೆ ಒಂದೂ ಸಿಂಗಲ್ ಬರ್ಡ್ನು ಅದು ಇರಂಗಿಲ್ಲ, ಹೋಗ್ಬಿಡ್ತು. ಎಷ್ಟು ಕಿಲೋಮೀಟರ್ ವರೆಗೂ ಒಂದು ದಿವಸಕ್ಕೆ ಪ್ರಯಾಣಿಸುತ್ತೆ ನಿಮ್ಮ ಒಂದು ಮಾಹಿತಿ ಪ್ರಕಾರ? ಅದು ಡಿಸ್ಟೆನ್ಸ್ ಕೌಂಟ್, ಏರಿಯಲ್ ಡಿಸ್ಟೆನ್ಸ್ ಬೇರೆ ಆಗ್ತದೆ, ಟೆರೆಸ್ಟ್ರಿಯಲ್ ಡಿಸ್ಟೆನ್ಸ್ ಬೇರೆ, ಭೂಚರಗಳ ಅಡ್ಡಾಡುವಂಥ ಡಿಸ್ಟೆನ್ಸ್ ಬೇರೆ ಆಗ್ತದೆ. ಆಕಾಶದಾಗ ಈಗ ನಾವು 1 ಅವರ್ಗೆ 500-400 ಕಿಲೋಮೀಟರ್ನ ಒಂದು 8 ತಾಸಿಗೆ ಬೆಂಗಳೂರಿಗೆ ಹೋಗ್ತದೆ ಬಸ್, 5 ತಾಸಿಗೆ ಹೋಗ್ತದೆ ಫಾಸ್ಟ್ ಹೋಗು. ಆದ್ರೆ ಫ್ಲೈಟ್ ಮಾತ್ರ 1 ತಾಸಿಗೆ ಹೋಗ್ಬಿಡ್ತದೆ. ಅದು ಫ್ಲೈಟ್ ಡಿಸ್ಟೆನ್ಸ್ ಇದ್ದಂಗೆ. 1 ತಾಸು ಅದು ಟ್ರಾವೆಲ್ ಮಾಡಿದ್ರೆ 500 ಕಿಲೋಮೀಟರ್ಗಿಂತ ಹೆಚ್ಚಿಗೆ ಟ್ರಾವೆಲ್ ಮಾಡ್ತದೆ. ನಿಮ್ಮ ಹಿಂದೆ
ಅಲ್ಲಿ ಕಾಣ್ತಾ ಇದೆ ಎಲ್ಲ ಕೂತ್ಕೊಂಡಿದ್ದಾವೆ, ಎಲ್ಲಿ ಕೆರೆಯಲ್ಲಿ ಕೂತ್ಕೊಂಡಿದೆ. ಈಗ ಸಮಯ ಮಧ್ಯಾಹ್ನ 1 ಗಂಟೆ ಆಗಿದೆ. ಸೊ ಏನು ಎಷ್ಟು ಗಂಟೆಗೆ ಫುಡ್ ಹೋಗ್ತವೆ, ಯಾವ ರೀತಿ ಇಲ್ಲೇ ಇರ್ತಾವ ಅಥವಾ ಹೋಗ್ತಾವ? ಅದು ನೋಡ್ರಿ ಟೆಂಪರೇಚರ್ ಅದಕ್ಕೆ ಟಾಲರೆಂಟ್ ಮಾಡ್ಕೊಳಕ್ ಆಗಂಗಿಲ್ಲ ಬಿಸಿಲಾದ್ರೆ. ಹೌದು, ಅದು ಏನ್ ಮಾಡ್ತದ, ಅದು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ 6 o'clock ಆದ ತಕ್ಷಣ ನಾನು ಅಲ್ಲಿ ಇರ್ತೀನಿ ಸ್ವತಃ, ಕೆರೆ ದಂಡಿ ಮೇಲೆ ಇರ್ತೀನಿ. 6 ಗಂಟೆಗೆ ಬೆಳಿಗ್ಗೆ ಗದಗ ಬರ್ತಿರ್ತೀನಿ ನಾನು. 5:55 ಕರೆಕ್ಟ್ 6 ಗಂಟೆ ಇಷ್ಟು ಟೈಮ್ ಸೆನ್ಸ್ ಅದ ಅದಕ್ಕೆ. ಆ ಟೈಮ್ ಟೆಂಪ್ರೇಚರ್ ಕೋಲ್ಡ್ ಆದ ತಕ್ಷಣ ಅದು ವಾಪಸ್ ಮೇಯ್ಲಿಕ್ಕೆ ಹೋಗ್ಬಿಡ್ತದೆ ಕೆರೆಯಿಂದ ಹಾರಿ. ಸುಮಾರು 8:30 ತನೂ ಅಲ್ಲೇ ಇರ್ತದೆ. 9 ಗಂಟೆಗೆ ಬಿಸಿಲು ಚಾಲುವಾಗಿ ಟೆಂಪ್ರೇಚರ್ ರೈಸ್ ಆಗ್ಲಿಕ್ಕೆ ಹತ್ತು ವಾಪಸ್ ಕೆರೆಗೆ ಲ್ಯಾಂಡ್ ಕೆರೆ ಬಂದ್ಬಿಡುತ್ತೆ, ಲ್ಯಾಂಡ್ ಆಗುತ್ತೆ. ಕೆರೆ ಒಳಗೆ ಎಷ್ಟಿರ್ತದೆ, ಅವ್ರು ಮಧ್ಯಾಹ್ನ 3 ಗಂಟೆ ಇಂಥ ಬಿಸಿಲಿನೊಳಗೂ ಸಹಿತ 3 ಗಂಟೆ 4 ಗಂಟೆ 4:30 5 ಗಂಟೆಗೆ ಏನು ಟೆಂಪ್ರೇಚರ್ ಮತ್ತೆ ಡೌನ್ ಆಗಿ ಕೋಲ್ಡ್ ಸ್ಟಾರ್ಟ್ ಆಗ್ತದೆ, ತಂಪು ಸ್ಟಾರ್ಟ್ ಆಗ್ತದೆ. ಆ ಟೈಮ್ಗೆ ಮತ್ತೆ ಹಾರ ಹೋಗ್ಬಿಟ್ಟು ಹಾರು ಮತ್ತೆ ಊಟ ಮಾಡ್ಕೊಂಡು ಆಹಾರಕ್ಕೆ ಹೋಗ್ತಾವ. ಆಹಾರ ಎಲ್ಲಿ ಸಿಗ್ತದೆ ಅಲ್ಲಿ ಎಲ್ಸ್ತಾವ್. ಒಂದ್ ಕಡೆ ಇದಕ್ಕೆ ಬಿದ್ದ ಶೇಂಗಾ ತಿಂತಾವ್. ವಿಶೇಷ ಅಂದ್ರೆ ರೈತಗ ಬಣವಿಗೆ ಸೀದಾ ಹೋಗಿ ಅದು ಎಂದು ತಿಂದಿಲ್ಲ. ರೈತ ಹಾರ್ವೆಸ್ಟ್ ಮಾಡಿ ಮೆದಿ ಅಂತ ಇಡ್ತೀವಿ ನಾವು, ಶೇಂಗಾದ ಮೆದಿಗಳನ್ನ. ಆ ಮೆದಿಗೆ ಹೋಗಿ ತಿಂದಿಲ್ಲ. ಆ ಬಣವ್ಯಾಗ ಬೇಕಾದಷ್ಟು ಶೇಂಗಾ ಇರ್ತದ, ಆ ಬಣವಿಗೆ ಹೋಗಿ ಅದು ತಿನ್ನಂಗಿಲ್ಲ. ಎಷ್ಟೊತ್ತಿದ್ರು ಭೂಮಿಯೊಳಗೆ ಬಿದ್ದಂತ ಶೇಂಗಾನ ಅದು ತಿಂತದ. ಸೊ ನಿಮ್ ಪ್ರಕಾರ ಅವ್ರು ಗುಂಪು ಮಾಡಿ ಇಟ್ಟಂತ ಶೇಂಗಾನು ಮುಟ್ಟೋದಿಲ್ಲ, ಅಥವಾ ಅವ್ರು ಸ್ಟಾಕ್ ಮಾಡಿದ್ದು ತಿನ್ನೋದಿಲ್ಲ, ಓನ್ಲಿ ಭೂಮಿಯೊಳಗೆ ಬಿದ್ದ ಗ್ರೌಂಡ್ ಅಲ್ಲಿ ಇರುವಂತದ್ದಷ್ಟೇ. ಈಗ ಯಾಕೆ ಅದು ಒಳ್ಳೇದಾಗಿದೆ ಅಂದ್ರೆ ಗ್ರೌಂಡ್ ಇದ್ದದ್ದನ್ನ ತಕ್ಕೊಳಿಕ್ಕೆ ಲೇಬರ್ ಚಾರ್ಜ್ ಹೆಚ್ಚಾಗಿದೆ. ನಾವು ಜನರು ಅದನ್ನ ತಕ್ಕೊಳಿಕ್ ಹೋದ್ರೂ ಸಹಿತ ಲೇಬರ್ ಚಾರ್ಜ್ ಹೆಚ್ಚಾಗೋದ್ರಿಂದ ಅದನ್ನ ಶೇಂಗಾ ತಕ್ಕೊಳಿಕ್ಕೆ ನಮ್ಗೆ ಸಾಧ್ಯ ಆಗೋದಿಲ್ಲ. ಅದನ್ನ ಈಗ ಅವು ತಿನ್ಲಿಕ್ಕೆ ಆದ್ರೂ ಸಹಿತ ರೈತರು ಸ್ವಲ್ಪ ಇದ್ರ ನುಕ್ಸಾನ್ ಆಗ್ತದೆ ನಮಗೆ. ಪ್ರತಿ ವರ್ಷ ಬರೋದ್ರಿಂದ ನಾವು ಮುಂದಿನ ದಿವಸ 2 ತಿಂಗಳ ಮಟ್ಟ ಬಿದ್ದ ಶೇಂಗಾ ಆರಿಸಿ ಕೂಲಿ ತಕೊಂತಿದ್ವಿ. ಇದ್ರಾಗ ಇವತ್ತು ಬಿದ್ದ ಶೇಂಗಾ ಉಳಿಯಂಗನ ಇಲ್ಲ ಅಂತ ಅವ್ರ ವಾದನೂ ಐತಿ. ಅದು ಸರಿನೂ ಅದ. ಅದಕ್ಕೆ ಸರ್ಕಾರ ಯೋಚನೆ ಮಾಡ್ಬೇಕು. ಪರಿಹಾರ ಅಂದ್ರೆ ಹೆಂಗ್ರಿ, ಈಗ ಅರಣ್ಯ ಪ್ರದೇಶಗಳಿದ್ದಲ್ಲ ಆನೆ ನುಗ್ಗಿದ್ರೆ ಪರಿಹಾರ ಕೊಡ್ತಾರೆ. ಇತೇ ಅವು ಕಾಡು ಪ್ರಾಣಿಗಳ ದಾಳಿಯಿಂದ ಕಬ್ಬು ನುಕ್ಸಾನ ಆದ್ರೆ, ಕಾಫಿ ಪ್ಲಾಂಟ್ ನುಕ್ಸಾನ ಆದ್ರೆ ಅವ್ರಿಗೆ ಕೊಡ್ತಾರೆ. ಆ ರೈತರಿಗೆ ಏನು ಸುತ್ತರದ ಶೇಂಗಾ ಬೆಳೆಯೋ ಪ್ರದೇಶದೊಳಗೆ, ಹಕ್ಕಿ ಬರೆಯೋ ಪ್ರದೇಶದೊಳಗೆ ಅವರು ಶೇಂಗಾ ಲಾಭ ಆಗ್ಲಿಲ್ಲ ಅಂತೇಳಿ ಈ ಸರಿ ಗೋವಿನ ಜೋಳ ಹೆಚ್ಚು ಬೆಳಿಲಿಕ್ಕತ್ತಾರ. ಅದು ಒಂಥರ ಕ್ರಾಪ್ ಪ್ಯಾಟರ್ನ್ ಚೇಂಜ್ ಆತಂದ್ರೆ ಪಕ್ಷಿಗಳಿಗೆ ಡಿಸ್ಟರ್ಬ್ ಆಗ್ತದೆ. ಅದಕ್ಕೆ ಶೇಂಗಾ ಬೆಳೆಯುವ ರೈತರಿಗೆ ಪರಿಹಾರ ಅನ್ನೋದಕ್ಕಿಂತ ಸಪೋರ್ಟ್ ಪ್ರೈಸ್ ಕೊಡೋ, ಸಪೋರ್ಟ್ ಆಗಿ ಬೆಂಬಲ ಬೆಲೆ ಅದಕ್ಕೆ ಕೊಡೋದಲ್ದನ ಆ ಶೇಂಗಾ 1 ಎಕರೆ ಹಾಕೋರಿಗೆ ನಾವು 2,000 ರೂಪಾಯಿ ಕೊಡ್ತೀವಪ್ಪ ಎಕರೆಗೆ ಅಂತ ಕನಿಷ್ಠ ಇಷ್ಟ ಶೇಂಗಾ ಹಾಕ್ತಾನ. ಅದರಿಂದ ಪಕ್ಷಿ ಮೈಗ್ರೇಟಿಂಗ್ ಬರ್ಡ್ಸ್ಗೂ ಆರಾಮ್ ಇರ್ತಾವ. ಇವನು ಒಂದು 5 ಎಕರೆ ಕನಿಷ್ಠ ಕೊಟ್ರೆ 10,000 ರೂಪಾಯಿ ನಮಗೆ ಹಕ್ಕಿ ಬರೋದ್ರಿಂದ ಬರ್ತೈತಿ ಅಂದ್ರೆ ಹಕ್ಕಿ ಬಗ್ಗೆ ಅವಾಗೂ ಪ್ರೀತಿ ಬರ್ತದೆ. ತುಂಬಾ ವಿಶೇಷ ಅಂದ್ರೆ ಒಬ್ರು ಹೇಳ್ತಾ ಇದ್ದಾರೆ ನಾವ್ ಇರ್ಲಾರ್ದ ಹೋಗಿ ದಾಳಿ ಮಾಡುತ್ತೆ ನಮ್ಮ ಹೊಲಕ್ಕೆ ಅನ್ನತ್ತೆ. ಇಲ್ಲ, ಪ್ರತಿಯೊಂದು ಕ್ಯಾರೆಕ್ಟರ್ ಆಫ್ ದ ಲಿವಿಂಗ್ ಬೀಯಿಂಗ್ಸ್ ಇದು ಎಲ್ಲ ಸಜೀವಿಗಳ ಲಕ್ಷಣ ಅಂದ್ರೆ ನನ್ನನ್ನು ಸೇರಿ ನಾನು ನನಗೆ ಬೇಕಾದದ್ದು ಯಾರಿಗೂ ಗೊತ್ತಿಲ್ದಂಗ ತಗೊಂತೀನಿ. ಮನುಷ್ಯ ಆದವನ ಸಹಿತ ನಾನು ಸಮಾಜ ಜೀವಿ ಸಂಘ ಜೀವಿ ಆಗಿದ್ರು ನನಗೆ ಬೇಕಾದ ಅಧಿಕಾರದಿಂದ ಹಿಡಿದು ರೊಕ್ಕದ ಮಠನೂ ಅಥವಾ ಅಧಿಕಾರದಿಂದ ಹಿಡಿದು ಆಹಾರದ ಮಠನೂ ನಾವು ಯಾರಿಲ್ದಾಗ ಹೋಗಿ ತಿಂದು ಬರೋರು ಭಾಳ ಮಂದಿ ಕುಡಿದು ಕದ್ದು ಮುಂಚೆ ಅವು ಬರ್ಡ್ಸ್ ಅವು ಅನಿವಾರ್ಯವಾಗಿ ತಾವು ಹಂಟಿಂಗ್ ಆಗಬಾರ್ದು. ತಮ್ಮ ರಕ್ಷಣೆ ಸಲುವಾಗಿ, ಸೆಲ್ಫ್ ಪ್ರೊಟೆಕ್ಷನ್ ಸಲುವಾಗಿ ಬೆಳಗಿನ ಜಾವ ಹೋಗ್ತಾವು, ರಾತ್ರಿ ಹೋಗ್ತಾವು, ತಮ್ಗೆ ಯಾವ ಬೇಕು ಅವಾಗ ಹೋಗಿ ಅವು ತಿಂದು ಬರ್ತಾವೆ. ಇದರಲ್ಲಿ ನೀವು ಸರಿಗ ಈ ಕೆರೆಯಲ್ಲಿ ಸುಮಾರು ಪಕ್ಷಿಗಳು ನೋಡ್ತಾ ಇದ್ರಿ, ಇದರಲ್ಲಿ ವಿಶೇಷ ಕ್ಯಾರೆಕ್ಟರ್ ಪಕ್ಷಿ ಯಾವ್ದು ನೋಡಿ? ವಿಶೇಷ ಕ್ಯಾರೆಕ್ಟರ್ ಅಂದ್ರೆ ಒಂದು ಲೋಮನ್ ಟೇಲ್ ಅಂತ ಬರ್ತದೆ, ಅದು ಒಂದು. ಇನ್ನೊಂದು ಆಡು ಕುರಿಗಳು ಇರ್ತಾವಲ್ರಿ, ಅದ್ರ ಮೂಗುನೇನ್ ಸುಂಬಳ ತಿಂತದ ಒಂದು ಹಕ್ಕಿ. ಅದು ಲೋಮನ್ ಟೇಲ್ ಅಂತಾರ. ಅದಕ್ಕೆ ನಾ ಹಕ್ಕಿ ನೋಡೀನಿ. ಅದು ಏನ್ ಮಾಡ್ತದ, ಆ ಹಕ್ಕಿ ಒಂದ್ಸಲ ಒದರ್ತಿ ಅಂದ್ರೆ ಆ ಕುರಿಗಳು ಮತ್ತು ಆಡುಗಳು ಸೈಡ್ ಮೇಯ್ತಿದ್ರೆ ಆ ಹಕ್ಕಿನ ಅವು ಐಡೆಂಟಿಫೈ ಮಾಡ್ತಾವ. ನಮ್ಕಿನ ಚಲೋ ಅವು ಐಡೆಂಟಿಫೈ ಮಾಡ್ತಾವ. ಆ ಹಕ್ಕಿ ಬಂದಿದ್ರಾಗ ಅದು ಮೊಣಕಾಲು ಊರಿ ಮೂಗ್ ಮೇಲ್ ಮಾಡಿ ಆ ಆಡು ಕೂಡ್ತದ. ಕೂಡ್ಲೆ ಅದು ಆ ಮೂಗಿನ ಹತ್ರ ಬಂದು ಆ ಒಳಗಿಂದ ಸುಂಬಳ ಅಂತ ಏನ್ ಹೇಳ್ತಿರ್ತೀವಲ್ಲ ಅದನ್ನ ತಿಂತದ ಹಕ್ಕಿ. ಅದು ತಿಂತಂದ್ರ ಮುಂದಿದು ವೈರಸ್ ನಿಂದ ಎಫೆಕ್ಟ್ ಆಗೋದು ಈ ಪ್ರಾಣಿಗೆ, ಆಡಿಗೆ, ಕುರಿಗೆ ಕಡಿಮೆ ಆಗ್ತದೆ. ವೈರಸ್ ಇಂದ ಇದು ತಪ್ಪಿಸ್ಕೋತದ, ಬ್ಯಾಕ್ಟೀರಿಯಾದಿಂದ ಇದು ತಪ್ಪಿಸ್ಕೋತದ. ಅದು ಆ ಹುಳಗಳು, ವೈರಸ್, ಬ್ಯಾಕ್ಟೀರಿಯಾ ಅವೆಲ್ಲ ಆ ಪಕ್ಷಿಗೆ ಆಹಾರ ಆಗ್ತದೆ. ಅಂದ್ರೆ ಪ್ರಕೃತಿ ಯಾವ ತರ ಒಂದಕ್ಕೊಂದು ಬ್ಯಾಲೆನ್ಸ್ ಅಂತ ಅಷ್ಟ ಒಂದಕ್ಕೊಂದು ಸಹಕಾರಿ ಆಗೈತಿ. ಇದಕ್ಕೆ ರೋಗ ಬರ್ದಂಗ್ ನೋಡ್ಕೊಂತೈತಿ, ಅದು ಅದ ಆಹಾರ ಆಗೈತಿ. ಈ ತರದ ವ್ಯವಸ್ಥೆ ಹಕ್ಕಿ ಕುಗ್ಗಿದ ಕೂಡಲೇ ಅದು ಮೇಲ್ ಮಾಡಿ ಆ ಹಕ್ಕಿ ಬಂದೈತಿ ಅಂದ್ರೆ ಇದಕ್ಕೂ ಗೊತ್ತಾಗ್ತದೆ ಇದು ಬಂದೈತಿ ನನಗ ಅಂತ ಹೇಳಿ. ಆಡಿಗೆ ಗೊತ್ತಾಗ್ತತಿ. ಇಲ್ಲಿ ಆಡ್ ಬಂದ್ ಬಗ್ಗೆ ನಿಂತೈತಿ ಅನ್ನೋದು ಹಕ್ಕಿಗೂ ಗೊತ್ತಾಗ್ತದೆ. ಇದು ರೇರ್ಲಿ ನೋಡ್ಲಿಕ್ಕೆ ಸಿಗ್ತದೆ. ಸ್ವಲ್ಪ ಅಭ್ಯಾಸ ಮಾಡಿ ಅಲ್ಲಿ ಬಹಳ ಕೂತ್ಕೊಂಡು ನೋಡ್ಬೇಕು, ಸ್ಟಡಿ ಮಾಡಿದಾಗ ಗೊತ್ತಾಗುತ್ತೆ. ಆದ್ರೆ ಕರೆಕ್ಟ್ ಆಗಿ ಪೊಸಿಷನ್ ಅಲ್ಲೇ ನಿಲ್ಲುತ್ತೆ. ಪೊಸಿಷನ್ ನಿಲ್ತ ಅದಕ್ಕೆ ಈಸಿ ಮಾಡ್ಕೊಡ್ತದೆ, ಕಿರಿಕಿರಿ ಮಾಡೋದಿಲ್ಲ, ಅದಕ್ಕೆ ಸಹಾಯ ಹೆಲ್ಪ್ ಮಾಡ್ತದೆ.
ಅದಕ್ಕೆ ಅನುಕೂಲ ಆಗಂಗೆ ಮತ್ತಷ್ಟು ಸಿಗ್ಲಿಲ್ಲ, ಇನ್ನೂ ಒಳಗಿತ್ತು, ಇನ್ನೊಂದ್ ಸ್ವಲ್ಪ ಎತ್ತೆತ್ತು ಕೊಡ್ತು. ಅದರ ಅರ್ಥ ದೇವರಲ್ಲಿ ಅದಕ್ಕೆ ಕೈ ಕೊಟ್ಟಿಲ್ಲ, ಇಲ್ಲ ಆದ್ರೆ ಕೈ ತರ ಒಂದು ಪ್ರಾಣಿನ ಇದು ಮಾಡಿದ್ರೆ, ಯಾಕೆ ಮನುಷ್ಯ ಕೈ ಹಾಕ್ತಾನೆ ಮೂಗಿಗೆ, ಹೌದು ಅಲ್ಲಿಂದ ಕ್ಲೀನ್ ಮಾಡ್ಕೊಳ್ತಾನೆ. ಯಾವ್ದು ಬಟ್ ಆಡೆ ಹೇಗೆ ಮಾಡ್ಕೋಬೇಕು, ಹಿಂಗೆ. ಅದಕ್ಕೆ ಪ್ರಕೃತಿಯಲ್ಲೂ ಅಷ್ಟೊಂದು ಇದು ಇದೆ ಹೌದು ಹೌದು ಹೌದು. ಸರ್. ಇದು ಎಲ್ಲದಕ್ಕಿಂತ ವಿಶೇಷ ಅಂತ ಹೇಳಿದ್ರೆ, ನೀವು ಸರಿ ಸುಮಾರು ಒಂದು 8 ಟೈಪ್ ಬರ್ತಾವ? ಇಲ್ರಿ, ಬಹಳಷ್ಟು 16 ಟೈಪ್ ಬರ್ತಾವ. 16 ಟೈಪ್, 17 ಟೈಪ್ ಬರ್ತಾವ. ನೀರ್ ನಾಯಿಗಳಿದಾವ? ಈಗ ಒಂದು 4-5 ವರ್ಷದಿಂದ ನೀರ್ ನಾಯಿಗಳು ಬಂದವ್ರು. ಮೊದ್ಲು ಇದ್ದಿದ್ದಿಲ್ಲ, ನೀರ್ ನಾಯಿನೇ ಇದ್ದಿದ್ದಿಲ್ಲ. ಅವು ಯಾಕೆ ಬಂದವೋ ಏನ್ ಬಂದವೋ ಅದು ಅರಣ್ಯ ಇಲಾಖೆ ಅಧ್ಯಯನ ಮುಖಾಂತರ ಗೊತ್ತಾಗುತ್ತದೆ. ನೀರ್ ನಾಯಿಗಳು 2 ಇದ್ದದ್ದು, 4 ಇದ್ದದ್ದು, 5, 6 ಆಗ್ಯಾವ. 6 ನೀರ್ ನಾಯಿಗಳದಾವ್. ಆದ್ರೆ ಈ ಸಲ ಮಾತ್ರ ಹೋದ ವರ್ಷ ಎಷ್ಟು ಕಾಣ್ತಿದ್ವು, ಈ ವರ್ಷ ಆ ಪ್ರಮಾಣದಾಗ ಕಾಣವಲ್ವು. ಸ್ವಲ್ಪ ಕಡಿಮೆ ಆಗ್ಯಾವು ಅಥವಾ ಬೇರೆ ಕಡೆ ಹೋಗ್ಯಾವ ಗೊತ್ತಿಲ್ಲ. ಆ ನೀರ್ ನಾಯಿಗಳು ಮೈಗ್ರೇಟಿಂಗ್ ಬರ್ಡ್ಸ್ಗೇನು ತೊಂದರೆ ಮಾಡಿಲ್ಲ. ಕೆಳಗೆ ಬಂದಾಗಂದ್ರೆ ಅವು ಹಂಗೆ ಬರುದೂ ಇಲ್ರಿ. ಇವು ಮ್ಯಾಲಿದ್ದಾಗ ಅವು ಬರುದಿಲ್ಲ. ಇವು ಸ್ಟ್ರೆಂಗ್ತ್ ಅವು ಭಾಳ. ಇವು ತಮ್ಮ ಪ್ರೊಟೆಕ್ಷನ್ ತಾವು ಮಾಡ್ಕೊತಾವು. ನೀರ್ ನಾಯಿನೂ ಇವು ಕಂಡು ಅದ್ರ ಆಹಾರನ ಮೀನು ಕೆಲವೊಂದಿಷ್ಟು, ಅದಕ್ಕೆ ಅದು ಸಿಗ್ತಿರ್ತದ, ಅದು ಅದ್ರ ಪಾಡಿಗೆ ಅದು ಹೋಗ್ತಿರ್ತದೆ. ಇದರಿಂದ ಅದಕ್ಕೇನು ಡಿಫ್ರೆನ್ಸ್ ಇಲ್ಲ.